ಸರ್ ಕ್ಯಾಮ್ರಾ ಮಾತಾಡುತ್ತೆ. ಈಸ್ ಒನ್ ಆಫ್ ದ ಫೈನೆಸ್ಟ್ DOP ಇಂಡಿಯಾ ಹ್ಯಾಸ್ ಸೀನ್. ಸೊ ಅವ್ರ ಮಾತಿಗೆ ಮೈಕಲೆಲ್ಲ ಕ್ಯಾಮ್ರಾ ಮಾತಾಡುತ್ತೆ, ಕ್ಯಾಮ್ರಾ ಕೆಲಸ ಮಾಡುತ್ತೆ ಅಂತ. ವಿಲಿಯಂ ಸರ್ ಹೇಳ್ಬೇಕಂದ್ರೆ ಇವರು ಬೇಸಿಕಲಿ 3D ಸ್ಪೆಷಲಿಸ್ಟ್. ಲಂಡನ್ ಅಲ್ಲಿ 3D ಬಗ್ಗೆ ಅವರು ಓದ್ಕೊಂಡು ಬಂದಿದ್ದಾರೆ. ಸೊ ನಾವು ವಿಕ್ರಾಂತ್ ರೋಣ ಒಂದು ಫುಟೇಜ್ ಅಂದ್ರೆ ಸುಮ್ಮನೆ 3D ಕ್ಲಿಪ್ಸ್ ನೋಡಿದಾಗ ಸ್ಮರೈಸ್ ಆಗೋದು. ಸೊ ಅದೇ ರೀತಿ ಈ ಸಿನಿಮಾಗೂ ನಾವೇನೇನು ಹೇಳ್ತಿರ್ತೀವಿ ಇಮಿಡಿಯೇಟ್ ಆಗಿ ಅಂದರೆ ನಾವು ಇಲ್ಲಿ ಇಮ್ಯಾಜಿನ್ ಮಾಡ್ತೀವಿ, ಬಟ್ ಇವರು ಅದನ್ನು ನಮಗೆ ವಿಜುವಲೈಸ್ ಮಾಡಿಸ್ತಾರೆ. ಇದು ಈ ರೀತಿ ಬರುತ್ತೆ, ಈ ಲೈಟಿಂಗಲ್ಲಿ ಈ ಪ್ಯಾಟರ್ನ್ ಬರುತ್ತೆ. ಸೊ ಎವ್ರಿ ಶಾರ್ಟ್ ಡಿವೈಡ್ ಮಾಡ್ತಾರೆ. ನಮ್ಮ ಅವತಾರ ಪುರುಷ ಇರ್ಬೋದು, ಸೊ ಅವತಾರ ಪುರುಷದಲ್ಲಿ ನಾನೇ ಕಲಿತಿದ್ದೆ, ನಾನು ಡೈರೆಕ್ಟ್ ಇರ್ಬೋದು. ಸೊ ನನಗೆ ಅಯ್ಯೋ ಇವ್ರ ಜೊತೆ ವರ್ಕ್ ಮಾಡಿ ನಾನು ಎಷ್ಟು ಪುಣ್ಯ ಅಂತ ಅನಿಸ್ತು. ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಸುನಿ ಸರ್ ನಮಗೆ ಲಾಸ್ಟ್ ಲಾಕ್ಡೌನಲ್ಲಿ ಕತೆ ಹೇಳಿದರು. ತುಂಬ ಬ್ಯೂಟಿಫುಲ್ ಕತೆ. ನನಗೂ ಈ ಸಿನಿಮಾ ಮಾಡ್ತಿದ್ದೀರಾ ಅಂತ ಲಿಟ್ರಲಿ ನನಗೆ ಗೊತ್ತಿರಲಿಲ್ಲ. ನಾನು ಯಾವಾಗ ಪೋಸ್ಟ್ ನೋಡಿದೆ ನನಗೆ ಗೊತ್ತಾಯಿತು ಯಾವ ಕತೆ ಇದು ಅಂತ. ತುಂಬ ಬ್ಯೂಟಿಫುಲ್. ಯಾಕಂದರೆ ಪ್ರತಿಯೊಂದು ಎವ್ರಿ 15-20 ಮಿನಿಟ್ಸ್ ಒಂದು ಸರ್ ಸುನಿಲ್ ಸರ್ ಸ್ಟೈಲ್ ಇದೆ, ಫ್ಲೇವರ್ ಇದೆ ಆ ಸಿನಿಮಾದಲ್ಲಿ. ಎಂಟೈರ್ ಸಿನಿಮಾ ತುಂಬ ಚೆನ್ನಾಗಿದೆ. ಯಾಕಂದರೆ ಆ ಕತೆ ಕೇಳಿ ನಾವು ತುಂಬ ಇಷ್ಟಪಟ್ಟಿದ್ವಿ, ಸುನಿ ಸರ್ಗೂ ಸಹ ಹೇಳಿದ್ವಿ. ಸೊ ತುಂಬ ಗುಡ್ ಚಾಯ್ಸ್ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ. ನಂದು ಸುನಿ ಅವ್ರದ್ದು ಬಹುಪರಾಕ್ ಆ್ಯಕ್ಚುಲಿ 2ನೇ ಸಿನಿಮಾ. ದುರದೃಷ್ಟವಶಾತ್ ಸಿನಿಮಾ ಹಿಟ್ ಆಗಲಿಲ್ಲ. ಬಟ್ ಸುನಿ ಅವರು ಹೇಳ್ತಿರ್ತಾರೆ, ನನಗೂ ಅಷ್ಟೇ ಸ್ವಲ್ಪ ಹೃದಯಕ್ಕೆ ಹತ್ತಿರವಾದ ಆಲ್ಬಮು. ಸುಮಾರು ಕಡೆ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿದ್ವಿ. ಅದ ನಂತರ ಅದೇ ಥರ ವಿವಿಧ ಜಾನರ್ ಇರ್ಬೋದು, ಏನೇ ಇರ್ಬೋದು, ಅದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಈ ಸಿನಿಮಾಲಿ ನನಗೆ ಆಸ್ಪದ ಇದೆ. ನಾನು ಹೇಳಿದ್ರೆ ಎಲ್ಲಿ ಕತೆ ಬಿಟ್ಕೊಡ್ತೀನೋ ಅಂತ ತಲೆ ಕೆರ್ಕೊಳ್ತಿದ್ದೆ, ಅಷ್ಟು ಸುನಿನೇ ಎಲ್ಲ ಹೇಳಿದ್ದಾರೆ. ಸೊ ಯಾವ ಕಾಲ್ಗಟ್ಟ ಎಲ್ಲ ಬರುತ್ತೆ. So I have like wide scope, range of scope to work on music. So ನಮ್ಮ ಇಡೀ ತಂಡಕ್ಕೆ ಇದೊಂದು ಚಾಲೆಂಜಿಂಗ್ ಅಂತ ಅನ್ಕೊಳ್ತೀನಿ. ನಿಮ್ಮೆಲ್ಲರೂ ಪ್ರೋತ್ಸಾಹ ಬೇಕು.